ಎಸ್ದೇ ಆದಂಥ ನನಗಿರೋ ಮಾಹಿತಿ ಪ್ರಕಾರ ಪಕ್ಕದಲ್ಲಿ ನಮ್ಮ CT ರವಿ ಅವರು ಇದ್ದಾರೆ ಕೇಳ್ಗಡೆ RSSಗೆ ಆದಂಥ ಯಾವುದೇ ಬಿಲ್ಡಿಂಗ್ಗಳು ಇದ್ದಂಗೆ ನನಗಂತೂ ಗೊತ್ತಿಲ್ಲ. RSS ಹೆಸರಲ್ಲಿ ವಿಜಯಪ್ಪ RSS ಹೆಸರಲ್ಲಿ ಯಾವುದೇ ಕಟ್ಟಡಗಳು ನೋಂದಾಯಿತ ಆಗಿಲ್ಲ. ಯಾವುದಾದ್ರೂ ಇದ್ದರೆ ಅದು ಅಲ್ಲಿಯ ಸ್ಥಳೀಯ ಸಂಸ್ಥೆ ಸ್ಥಳೀಯ ನಾಯಕರುಗಳು ಏನಿದ್ದಾರೆ ಅದು ಅವರ ಹೆಸರುಗಳಲ್ಲಿ RSS ಅನ್ನೋ ಸಂಘದ ಹೆಸರಲ್ಲಿ ಅದೊಂದು ಸಾಮಾಜಿಕ ದೇಶ ಪ್ರೇಮವನ್ನು ಬೆಳೆಸ್ತಕ್ಕಂಥ ಕೆಲಾಮಿಟೀಸ್ ಆದಾಗ ಜನ ಸಂಕಷ್ಟದಲ್ಲಿದ್ದಾಗ ನೆರವಿಗೆ ಬರುವಂಥ ಸಂಸ್ಥೆ. ಅದರದ್ದೇ ಆದಂಥ ಆಸ್ತಿ ನನಗೆ ಗೊತ್ತಿರೋ ಪ್ರಕಾರ ನಾನು ಸುಮಾರು 10ನೇ ವರ್ಷಕ್ಕೆ ನೋಡಿ, ಈಗ ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತಿದೆ ಅದನ್ನು ಅವ್ರು ಡಿಕ್ಲೇರ್ ಮಾಡಿದ್ರು. RSSಗೆ ದುಡ್ಡು ಬರ್ತದೆ ಡಿಕ್ಲೇರ್ ಮಾಡೋಕ್ಕೆ ಕೇಳೋಕ್ಕೆ ಸಂಸ್ಥೆಗಳಿದೆ, ಅವ್ರು ಕೇಳ್ಕೊಂತಾರೆ. RSSಗೆ ಒಂದೇನು ರಿಜಿಸ್ಟ್ರೇಷನ್ ಇಲ್ಲೂ ಅಸ್ತಿತ್ವದಲ್ಲಿ ಮಾಡ್ಕೋಬೇಕು ಅಂತ ಏನು ರೂಲ್ ಏನಿದೆಯಾ? ಈಗ ಯಾವುದೋ ನೀನು ಗಣೇಶನ ಹನುಮಾನ್ ಅಂತ ಮಾಡ್ಕೊಂತೀಯ, ಗಣೇಶ ಅಂತ ಮಾಡ್ಕೊಂತೀಯ, ಶಿವಾಜಿ ಅಂತ ಮಾಡಿದೆ, ಭಾರತ್ ಮಾತಾ ಅಂತ ಮಾಡ್ತೀನಿ, ಮಾಡಬೇಕು ಅಂತ ಏನೈತೆ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ?